ಆತ್ಮೀಯರಾಗಿರುವಂಥ ವಿ ಸೋಮಣ್ಣ ಸಾಹೇಬ್ರೆ, ಕಾರ್ಯಕ್ರಮ ಯಶಸ್ವಿ ಯಾವಾಗ ಆಗತ್ತೆ ಅಂತಂದರೆ ಆಡಿಟೋರಿಯಂನಲ್ಲಿ ಸೀಟ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಜನ ಇದ್ದಾಗ. ಇವತ್ತು ನಾನು ಸೋಮಣ್ಣ ಸಾಹೇಬ್ರಿಗೆ ಮಾತನಾಡ್ತಾ ಹೇಳ್ತಾ ಇದ್ದೆ, ಗೋವಿಂದರಾಜನಗರದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರು ಇಲ್ಲಿ ಸಂಪಾದಿಸಿರುವಂಥ ಒಂದು ಪ್ರೀತಿ ವಿಶ್ವಾಸ ಹೇಗಿದೆ ಅಂದರೆ, ನಾವು 100 ಜನ ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತಂದ್ರೆ ಅದು ಯಾವಾಗಲೂ 200 ಜನ ಆಗತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಇವತ್ತು ಮೊದಲನೇದು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂಥ ಸೋಮಣ್ಣನವರಿಗೆ ನಮಸ್ಕಾರಗಳನ್ನು ತಿಳಿಸಿ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ NR ರಮೇಶ್ರವರೇ, ಕಾಶಿ ಆಡಿಟೋರಿಯಂನ ನಮಗೆ ಇಷ್ಟು ಚಂದವಾದ ಜಾಗವನ್ನು ಕೊಟ್ಟು ಈ ಕೃಷಿ ಕಾಯ್ದೆಯ ಬಗ್ಗೆ ಸಮಾಜದಲ್ಲಿ ಒಂದು ಚರ್ಚೆ ಆಗಲಿ ಅಂತ ಅನುವು ಮಾಡಿಕೊಟ್ಟಿರುವಂಥ ಕಾಸಿಯಾದ ಅಧ್ಯಕ್ಷರಾಗಿರುವಂಥ ಅರ್ಸಪ್ನವರೇ, ಆತ್ಮೀಯರು, ಯುವ ನಾಯಕರಾಗಿರುವಂಥ ಅರುಣ್ ಸೋಮಣ್ಣನವರೇ, ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಸ್ನೇಹಿತರೆ, ಇವತ್ತು ಮನೀಶ್ರವ್ರನ್ನ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ 2 ಕಾರಣ ಇದೆ. ಮೊದಲನೇದು ಏನು ಅಂತಂದರೆ, ಈ ಕಾರ್ಯಕ್ರಮದ ನೇರ ಪ್ರಸಾರ ಭಾರತೀಯ ಜನತಾ ಯುವ ಮೋರ್ಚಾದ ಬೇರೆ ಬೇರೆ ರಾಜ್ಯಗಳ ಹ್ಯಾಂಡಲ್ಗಳಲ್ಲೂ ಆಗ್ತಾ ಇರೋದ್ರಿಂದ ಹಿಂದಿಯಲ್ಲಿ ಮಾತನಾಡಿದ್ರೆ ದೇಶದ ಎಲ್ಲ ಕಡೆಗೆ ಅದು ಪ್ರಸಾರವಾಗುತ್ತೆ, ಬಹಳಷ್ಟು ಜನಕ್ಕೆ ಅದು ತಲುಪತ್ತೆ. ಕಾರ್ಯಕ್ರಮ ಬೆಂಗಳೂರಿನಲ್ಲಾದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ನೋಡ್ತಾ ಇರೋದ್ರಿಂದ ಹಿಂದಿಯಲ್ಲಿ ಅವ್ರು ಮಾತನಾಡಬೇಕು ಅನ್ನೋದು ಒಂದು ಕಾರಣ ಇತ್ತು. ಇನ್ನೊಂದು ಪ್ರಮುಖ ಕಾರಣ ಅಂತಂದರೆ, Manish ji, for a long time in this country, farmers, farmer movements and farmer leaders and those who claim to represent farmers' interests have all been stereotyped into one kind of people, one set of people. ನಾವು ರೈತ ನಾಯಕರು ಅಂದ್ರೆ ಹೀಗೆ ಇರಬೇಕು ಅಂತ ನಾವು ಒಂದಿಷ್ಟು ಜನನ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ, ಸ್ಟೀರಿಯೋಟೈಪ್ ಮಾಡಿಬಿಟ್ಟಿದ್ದೀವಿ. ರೈತರು ಅಂದ್ರೆ ಹೀಗೆ ಇರ್ತಾರೆ ಅಂತ ನಾವು ಭಾವಿಸ್ಬಿಟ್ಟಿದ್ದೀವಿ. ದೇಶ ಬದಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ನ್ಯೂ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದಾರೆ, ಆ ಹೊಸ ಭಾರತದಲ್ಲಿ IITಯ ಮುಖಾಂತರ ಓದಿ ಹಳ್ಳಿಗೆ ಮತ್ತೆ ಹೋಗಿ ತಾನು ಓದಂತಹ, ತಾನು ಜೀವಿಸಿದಂತಹ ಹಳ್ಳಿಯಲ್ಲಿ ಹಿಡುವಳಿಯೂ ಇಲ್ಲದ ರೈತರುಗಳ ಜೊತೆಗೆ ಕೆಲಸ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಲ್ಯಾಪ್ಟಾಪು, ಕಂಪ್ಯೂಟರ್ನ ಟೆಕ್ನಾಲಜಿಗಳನ್ನು ಬಳಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳನ್ನು ಮಾಡಿ ಸುಮಾರು 800 ಕೋಟಿಗೂ ಅಧಿಕ ಒಂದು ಟರ್ನ್ ಓವರನ್ನು ಮಾಡುವಂಥ ಯುವಕರು ಕೂಡ ರೈತರ ಪ್ರತಿನಿಧಿಗಳು ಅನ್ನೋದನ್ನು ತೋರಿಸಬೇಕು ಅನ್ನೋಕ್ಕೆ ನಾವು ಕರೆದಿದ್ವಿ. ಟು ಶೋಕೇಸ್ ದಟ್ ಈವನ್ ಪೀಪಲ್ ಲೈಕ್ ಯು ಆರ್ ದಿ ರಿಯಲ್ ವಾಯ್ಸಸ್ ಆಫ್ ಯಂಗ್ ಫಾರ್ಮರ್ಸ್ ಇನ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್ ಮನೀಶ್ ಜಿ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್, ಕಮಿಂಗ್ ಹಿಯರ್ ಆ್ಯಂಡ್ ಸ್ಪೀಕಿಂಗ್ ಟು ಆಲ್ ಆಫ್ ಅಸ್. ಸ್ನೇಹಿತರೆ, ಬಹಳ ಹೊತ್ತು ಈಗಾಗಲೇ ದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಸಂಕ್ಷಿಪ್ತವಾಗಿ 3-4 ಪ್ರಮುಖ ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ರೈತ ಅಂತ ಅಂದಿದ ತಕ್ಷಣವೇ ನಮ್ಮಲ್ಲಿ ನೀವು ಯಾವುದಾದ್ರೂ ಒಂದು ಮಗುಗೆ, ಸ್ಕೂಲ್ನಲ್ಲಿರುವಂಥ ಮಗುಗೆ ಒಂದು ರೈತನ ಕಾರ್ಟೂನ್ ಬರೀರಿ ಅಥವಾ ಪೇಂಟಿಂಗ್ ಮಾಡು ಅಂತ ನೀವು ಯಾವಾಗಲಾದರೂ ಹೇಳಿ, ತಕ್ಷಣವಾಗಿ ಅವನು ಬರೆಯೋದೇನು ಅಂತಂದರೆ, ಉದ್ದ ಕುರುಚಲು ಗಡ್ಡ ಇಟ್ಕೊಂಡು ಅರ್ಧಂಬರ್ಧ ಹರಿದಿರುವಂಥ ಬಟ್ಟೆ ಹಾಕ್ಕೊಂಡು, ಊಟ ಮಾಡೇ 1 ವಾರನೂ 10 ದಿವಸ ಆಗಿದೆ ಅನ್ನುವಂಥ ಎಲಬೆಲ್ಲ ತೋರಿಸ್ತಾ ಇರುವಂಥ, ಮಳೆ ಬರಲಿ ಅಂತ ಹೇಳಿ ಕಾಯ್ಕೊಂಡು ಕೂತಿರುವಂಥ ಒಬ್ಬ ರೈತನ ಚಿತ್ರಣವನ್ನೇ ನಮ್ಮ ಕಣ್ಣೆದುರುಗಡೆ ರೈತ ಅಂತಂದರೆ ಬರುವಂಥದ್ದು. ನೀವು ಯಾವುದೇ ಕಥೆಗಳನ್ನಾದರೂ ಓದಿ, ಕಥೆಗಳು ಶುರುವಾಗೋದು ಎಲ್ಲಿಂದ? ಒಂದು ಊರಿನಲ್ಲಿ ಒಬ್ಬ ಬಡ ರೈತನಿದ್ದನು ಅಂತಲೇ ಸ್ಟಾರ್ಟ್ ಆಗುತ್ತೆ. ಕರೆಕ್ಟೋ ಇಲ್ವೋ? ಅಂದರೆ ರೈತ ಅಂತಂದ ತಕ್ಷಣ ನಮ್ಮಲ್ಲಿ ಇಷ್ಟು ವರ್ಷಗಳಿಂದ ರೈತ ಅಂತಂದರೆ ಅವನು ಹೀಗೆ, ರೈತ ಅಂತಂದರೆ ಬಡತನದಲ್ಲಿರೋನು, ರೈತ ಅಂದರೆ ಕಷ್ಟದಲ್ಲಿರೋನು, ರೈತ ಅಂತಂದರೆ ನಾವು ಇದಕ್ಕೊಂದು ಸ್ಟೀರಿಯೋಟೈಪ್ನ ಮಾಡಿಟ್ಬಿಟ್ಟಿದ್ವಿ. ಯಾಕೆ ರೈತ ಈ ರೀತಿ ಬಡತನದಲ್ಲಿ ಹೋಗಬೇಕಾಯಿತು ಅಂತಂದರೆ ಅದಕ್ಕೊಂದು ಇತಿಹಾಸದ ಕಾರಣಗಳಿದೆ, ಈ ಕಾನೂನುಗಳ ಕಾರಣಗಳಿದೆ. ಆದರೆ ನೀವು ಇದರಿಂದ ಹಿಂದೆ ಹೋದರೆ, ನಮ್ಮ ಈ ಇಸ್ಲಾಮಿ ದಾಳಿ ಆಗೋದಕ್ಕಿಂತ ಮುಂಚೆ, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಎಲ್ಲ ಭಾರತದಲ್ಲಿ ನಮಗೆ, ನೀವು ಬೇರೆ ಬೇರೆ ಕಡೆ ಹೋಗಿ ನೋಡ್ಲಿಕ್ಕೆ ಹೋದರೂ ಕೂಡ ದೇಶದ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಗೋದಾಮುಗಳು ನಿಮಗೆ ಸಿಗ್ತಾ ಬರ್ತವೆ. ದೊಡ್ಡ ದೊಡ್ಡ ಕಡೆ ಲಕ್ಷಾಂತರ ಕೆಜಿಗಳಲ್ಲಿ ಆಹಾರ ಧಾನ್ಯಗಳನ್ನು, ಬೇರೆ ಬೇರೆ ಪದಾರ್ಥಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ತಂತ್ರಜ್ಞಾನದ ಬಗ್ಗೆ ಚರ್ಚೆಗಳು ಬರ್ತವೆ. ಅಂದರೆ ಅಷ್ಟು ದೊಡ್ಡ ಸಮೃದ್ಧಿ ಈ ದೇಶದಲ್ಲಿ ರೈತರು ಕಾಣ್ತಾ ಇದ್ರು ಅನ್ನೋದು ನಮಗೆ ಕಾಣುತ್ತೆ.
ಈ 3 ಕಾಯ್ದೆಗಳನ್ನು ಏನಿವತ್ತು ತಂದಿದ್ದಾರೆ, ಈ 3 ಕಾಯ್ದೆಗಳು ಈ ರೈತನ 3 ಪ್ರಮುಖ ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ. ಯಾವುದು ಈ 3 ಸಮಸ್ಯೆಗಳು? ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರಿನಲ್ಲಾದ್ರಿಂದ ನಾವು ರಜಾ ಇದ್ದಾಗ ಮಾತ್ರ ಚಿಕ್ಕಮಗಳೂರಿಗೆ ಹೋಗಿ ಹತ್ತಿರದಿಂದ ರೈತರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡಿರೋದಷ್ಟೇ ನನ್ನ ಅನುಭವ ಇದೆ. ನಿಮ್ಮಲ್ಲಿ ಬಹಳಷ್ಟು ಜನ ಹಿರಿಯರು ಕೃಷಿಯನ್ನು ಮಾಡಿ ಬೆಂಗಳೂರಿಗೆ ಬಂದಂಥವರು ಇದ್ದೀರಿ. ನಾನು ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲಿ ನಮ್ಮ ಅಣ್ಣ ಓದಬೇಕಾದಾಗ ಆ ಟೆಕ್ಸ್ಟ್ ಬುಕ್ನಲ್ಲಿ 3 ಸಮಸ್ಯೆ ರೈತರಿಗೆ ಅಂತಿತ್ತು. ನೀವುಗಳು ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲಿ ಅದೇ ಸಮಸ್ಯೆ ಓದಿರ್ತೀರಿ. ಒಂದು, ಭಾರತದಲ್ಲಿರುವಂಥ ಕೃಷಿಕರ ಹಿಡುವಳಿಗಳು ಅತ್ಯಂತ ಸಣ್ಣದಾಗಿರುವಂಥದ್ದು. ಮೋಸ್ಟ್ ಫಾರ್ಮರ್ಸ್ ಇನ್ ಇಂಡಿಯಾ ಆರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಇದನ್ನು ನಾವು ಓದಿದ್ದೀವೋ ಇಲ್ವೋ? ಎರಡನೇದು ನಾವು ಓದ್ತಾ ಇದ್ದಂಥ ಸಮಸ್ಯೆ ಏನು? ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ರಿಂದ ಎಕ್ಸಾಮ್ನಲ್ಲಿ ಆನ್ಸರ್ ಅದನ್ನು ಬೈಹಾರ್ಟ್ ಮಾಡಿದ್ದೀನಿ. ಅದರ ನಂಬರ್ ಸೆಂಟೆನ್ಸ್ಗಳು ಹಾಗೆ ನೆನಪಿದೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಇಸ್ ಅ ಗ್ಯಾಂಬಲ್ ವಿತ್ ದ ಮಾನ್ಸೂನ್ಸ್ ಅಂತ ಬರೀತಾ ಇದ್ವಿ. ಅಂದರೆ ಮುಂಗಾರಿನ ಜೊತೆಗೆ ಜೂಜಾಟ ಭಾರತದಲ್ಲಿರುವಂಥ ಕೃಷಿ. ಇದು ಎರಡನೆಯದು ಸಮಸ್ಯೆ ಅಂತ ನಾವು ಓದ್ತಾ ಇದ್ವಿ. ಮೂರನೇದು ಓದ್ತಾ ಇದ್ದಂಥ ಸಮಸ್ಯೆ ಏನು ಅಂತಂದರೆ, ಭಾರತದ ಕೃಷಿಕರು ಎಂಥ ಒಳ್ಳೆ ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಇಲ್ದಲೇ ಇರುವಂಥ ಸಮಸ್ಯೆಗಳಿಂದಾಗಿ ರೈತರ ಜೀವನವು ಮಿಡಲ್ ಮೆನ್, ಈ ದಳ್ಳಾಳಿಗಳ ಒಂದು ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾವೆ. ಈ ಕಡೆ ರೈತನಿಗೂ ಉಪಯೋಗ ಇಲ್ಲ, ಆ ಕಡೆ ಗ್ರಾಹಕನಿಗೂ ಉಪಯೋಗ ಇಲ್ಲ. ಇದು ಸಮಸ್ಯೆ ಅಂತ ಹೇಳಿ ನಾನು ನಮ್ಮ ಅಣ್ಣ ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲೂ ಅದನ್ನೇ ಓದಿದ್ದ. ಯಾಕೆಂದರೆ ಅವನು ಎಕ್ಸಾಮಿಗೆ ಓದಬೇಕಾದಾಗ ಏನು ಓದ್ತಾ ಇದ್ದ ಅಂತ ಗೊತ್ತಿತ್ತು. ನಾನು ಸ್ಕೂಲಿಗೆ ಬಂದಾಗಲೂ ನಾನು ಅದನ್ನೇ ಓದಿ ಎಕ್ಸಾಮ್ ಪಾಸ್ ಮಾಡಿದ್ದು. ಈಗ ನಮ್ಮ ತಂಗಿ ತಮ್ಮಂದ್ರೆ ಯಾರು ಎಕ್ಸಾಮ್ನಲ್ಲಿ ಪಾಸ್ ಮಾಡ್ತಾ ಇದ್ದಾರೆ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ನಲ್ಲಿ ಈಗಲೂ ರೈತ ಅಂತಂದರೆ ಈ 3 ಸಮಸ್ಯೆ ಅಂತಲೇ ಇದೆ. ಅಂದರೆ ಕನಿಷ್ಠ ಒಂದು 30 ವರ್ಷದಿಂದ ಅಂತೂ ಈ ಸಮಸ್ಯೆ ಇವತ್ತಿಗೂ ಬಗೆಹರಿದಿಲ್ಲ. ಈ ಸಮಸ್ಯೆಗೆ ಕಾರಣ ಏನು ಸ್ನೇಹಿತರೆ? ಈ 3 ಕಾಯ್ದೆಗಳಲ್ಲಿ APMC ಕಾಯ್ದೆ ಜಾರಿಗೆ ಬಂದಿದ್ದು 1955ಅಲ್ಲಿ. ಇನ್ನೊಂದು ಕಾಯ್ದೆಗೆ ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದಿರುವಂಥ ಎಸೆನ್ಷಿಯಲ್ ಕಮಾಡಿಟೀಸ್ ಕಾಯ್ದೆ ಯಾವುದಿದೆ, ಆ ಕಾಯ್ದೆ ಯಾಕೆ ತಂದರು ಅಂತಂದರೆ ಸೋಮಣ್ಣ ಸಾಹೇಬರು ಅವರ ಭಾಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ರು. ಈ ಕಾಯ್ದೆಯನ್ನು ಪ್ರಥಮ ಬಾರಿಗೆ ಜಾರಿ ಮಾಡಿದ್ದು ಬ್ರಿಟಿಷರು ಯಾಕೆ ತಂದರು ಅಂತಂದರೆ, ಭಾರತದಲ್ಲಿದ್ದಂತಹ ರೈತರು ಕಾಟನ್ ಅನ್ನು ವ್ಯಾಪಾರ ಮಾಡಬೇಕು, ಇದು ಉತ್ಪಾದನೆ ಮಾಡಬೇಕು. ಅವರಿಗೆ ಕಡಿಮೆ ದರದಲ್ಲಿ ಕಾಟನ್ ಸಿಕ್ತು ಅಂತಂದರೆ, ಹತ್ತಿ ಸಿಕ್ತು ಅಂತಂದರೆ ಅದನ್ನು ಮ್ಯಾಂಚೆಸ್ಟರಿಗೆ ಅವರು ಎಕ್ಸ್ಪೋರ್ಟ್ ಮಾಡಿ ಬ್ರಿಟಿಷ್ನವರು ಅಲ್ಲಿ ಆ ಮಿಲ್ಗಳಲ್ಲಿ ಉತ್ಪಾದನೆಯನ್ನು ಏನು ಟೆಕ್ಸ್ಟೈಲ್ಸ್ಗಳನ್ನು ಉತ್ಪಾದನೆ ಮಾಡಿ ಮತ್ತೆ ಅದನ್ನು ಭಾರತಕ್ಕೆ ವ್ಯಾಪಾರವನ್ನು ವಾಪಸ್ಸು ತಂದು ಇಲ್ಲಿ ಅವರು ತೆಗೆದುಕೊಂಡಂತಹ ಒಂದು ರೇಟ್ಗಿಂತ 8-10 ದೊಡ್ಡ ರೇಟ್ನಲ್ಲಿ ಮಾರಾಟ ಮಾಡಬೇಕು. ಅತ್ಯಂತ ಕಡಿಮೆ ದರದಲ್ಲಿ ರಾ ಮೆಟೀರಿಯಲ್ ಸಿಗಬೇಕು ಅನ್ನೋ ಕಾರಣಕ್ಕೆ ಅದೊಂದೇ ಉದ್ದೇಶದಿಂದ ಬ್ರಿಟಿಷರು 18th ಸೆಂಚುರಿಯಲ್ಲಿ ಮಾಡಿದಂಥ ಕಾನೂನು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್. ಈ ಕಾನೂನು ಏನು ಮಾಡ್ತು? ರೈತ, ಇದೆಷ್ಟು ವಿಪರ್ಯಾಸ ಇದೆ ನೋಡಿ. ರೈತ ಖರ್ಚು ಮಾಡೋದು ಅವನ ದುಡ್ಡು, ಬೆಳೆ ಬೆಳೆಯೋದಕ್ಕೆ ಹಾಕೋದು ಅವನ ಶ್ರಮ, ಮಾರಾಟ ಮಾಡ್ಲಿಕ್ಕೆ ತಗೊಂಡು ಹೋಗಬೇಕಾಗಿರೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ರೈತ ಕಟ್ಟಬೇಕು. ಆದರೆ ಕಾನೂನು ಏನಂತ ಹೇಳ್ತು? ಎಷ್ಟು ರೇಟಿಗೆ ನೀನು ಮಾರಬೇಕು, ಯಾರಿಗೆ ಮಾರಬೇಕು ಅನ್ನೋದನ್ನು ಮಾತ್ರ ನಾನು ನಿರ್ಧಾರ ಮಾಡ್ತೀನಿ ಅಂತ ಕಾನೂನು ಹೇಳ್ತು. ಸ್ವಾತಂತ್ರ್ಯ ಬಂದ ತಕ್ಷಣವೇ ಮೊದಲು ನಾವು ಮಾಡಬೇಕಾಗಿದ್ದಂಥ ಕೆಲಸಗಳಲ್ಲಿ ಈ ರೀತಿಯ ವಸಾಹತುಶಾಹಿ ಯಾವ ಹಿತಾಸಕ್ತಿಗಳಿದ್ವು, ಕೊಲೋನಿಯಲ್ ಇಂಟ್ರೆಸ್ಟ್ಗಳು ಯಾವುದಿದ್ವು, ಬ್ರಿಟಿಷರ ಇಂಟ್ರೆಸ್ಟ್ಗಳು ಯಾವುದಿದ್ವು, ಈ ಇಂಟ್ರೆಸ್ಟ್ಗಳನ್ನು ಕಾಪಾಡುವಂಥ ಕಾನೂನುಗಳನ್ನು ರದ್ದು ಮಾಡಿ ಭಾರತೀಯ ಕೃಷಿಕರಿಗೆ ಸಹಾಯ ಆಗುವಂಥ ಕಾನೂನನ್ನು ನಾವು ಸ್ವಾತಂತ್ರ್ಯ ಬಂದ ನಂತರವೇ ಮಾಡಬೇಕಿತ್ತು. ಆದರೆ ನಾವು 1947ನೇ ಇಸ್ವಿಯಿಂದ 2020ನೇ ಇಸ್ವಿವರೆಗೂ 7 ದಶಕಗಳ ಕಾಲ ಬ್ರಿಟಿಷರು ಮಾಡಿರುವಂಥ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಯಾವ ಕಾನೂನು ಭಾರತೀಯ ಕೃಷಿಕನಿಗೆ ತೊಂದರೆ ಕೊಟ್ಟು ಬೇರೆ ವಸಾಹತುಶಾಹಿ ಇಂಟ್ರೆಸ್ಟ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೋ ಅಂಥ ಕಾನೂನನ್ನು 70 ವರ್ಷಗಳ ಕಾಲ ಈ ಸರ್ಕಾರಗಳು ನಡೆಸಿಕೊಂಡು ಬಂದಿದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ನನಗೆ ಅತ್ಯಂತ ಹೆಮ್ಮೆ ಏನು ಅಂತಂದರೆ ಸ್ನೇಹಿತರೆ, ಮೊದಲ ಬಾರಿಗೆ ಈ ರೀತಿಯ ಭಾರತದ ರೈತ ವಿರೋಧಿ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ಪ್ರಪ್ರಥಮ ಹೆಜ್ಜೆ ನಿಟ್ಟಿದ್ದು ನನ್ನ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2001ನೇ ಇಸ್ವಿಯಲ್ಲಿ ಅದನ್ನು ಪ್ರಾರಂಭ ಮಾಡಿದಾಗ, ಸೋಮಣ್ಣ ಅವರು ಹೇಳಿದಾಗ 2003ನೇ ಇಸ್ವಿಯಿಂದ ಅದಕ್ಕೊಂದು ವಿಶೇಷ ಗತಿ ಸಿಕ್ತು. ನಮ್ಮ ಪಾರ್ಟಿ ಬರ್ದಲ್ಲ ಇದ್ದಿದ್ರೆ ಇದೇ ರೀತಿ ಕಾನೂನು ನಡ್ಕೊಂಡು ಹೋಗಿರ್ತಿತ್ತು.
ಈ ಕಾನೂನಲ್ಲಿ ನೀವು ಯೋಚನೆ ಮಾಡಿ, ಇವತ್ತು ತಗೊಂಡ್ಬಂದಿರುವಂಥ 3 ಕಾನೂನುಗಳು ಟೋಟಾಲಿಟಿಯಲ್ಲಿ ನೋಡಿದಾಗ ಏನೇನಾಗುತ್ತೆ. APMC ಕಾಯ್ದೆಗೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಏನು ಬದಲಾವಣೆ? ಈಗಿರುವಂಥ APMCಗಳು ಹಾಗೇ ಇರ್ತವೆ. APMCಯನ್ನು ಹೊರತುಪಡಿಸಿಯೂ ಕೂಡ ರೈತ ತಾನು ಇಚ್ಛೆ ಪಟ್ಟಂತಹ ವ್ಯಕ್ತಿಗೆ, ಸಂಸ್ಥೆಗೆ ತನಗೆ ಬೇಕಾದಂತಹ ಒಂದು ದರಕ್ಕೆ ಮಾರಾಟ ಮಾಡುವಂಥ ಸ್ವಾತಂತ್ರ್ಯ. ಒಂದು LKG ಮಗುಗೂ ಇದನ್ನು ನೀವು ಕೇಳಿದ್ರೆ ಇದರಲ್ಲಿ ಏನು ತಪ್ಪು ಅಂತ ಅರ್ಥ ಆಗಲ್ಲ. ನಾನು ಕಾನೂನು ಓದಿದ್ದೀನಪ್ಪ, ನಾನು ಲಾಯರು. ನನಗೆ ಯಾರು ಫೀಸ್ ಜಾಸ್ತಿ ಕೊಡ್ತಾರೋ, ಯಾವ ಕೋರ್ಟಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡುವಂಥ ಅಧಿಕಾರ ಒಬ್ಬ ವಕೀಲನಿಗಿದೆ. ಇಲ್ಲಿ ನಮ್ಮ ಸದಾನಂದ ಮಯ್ಯರು ಕೂತಿದ್ದಾರೆ. ಅವರೊಂದು ಈ ಮೈಯಾಸ್ದು ರೆಡಿ ಟು ಈಟ್ ಪ್ರಾಡಕ್ಟ್ಸ್ಗಳು ನಾವೆಲ್ಲರೂ ಕೂಡ ತಿಂದಿರೋರು. ಅದರಲ್ಲೂ ವಿದೇಶಕ್ಕೆ ಹೋಗಬೇಕು ಅಂತಂದರೆ ನಾವು ಇಲ್ಲಿಂದ ಫಸ್ಟ್ ಹೋಗೋದೇನೆ ನಾವು ಮೈಯಾಸ್ಗೆ ಹೋಗಿ ಅದನ್ನು ತಗೊಂಡೆ ನಾವು ಆಮೇಲೆ ಏರ್ಪೋರ್ಟ್ಗೆ ಹೋಗೋದು. ಅವ್ರಿಗೂ ಕೂಡ ಯಾವ ಊರಿನಲ್ಲಿ ಯಾವ ಪದಾರ್ಥವನ್ನು ಎಲ್ಲಿಗೆ ಮಾರಾಟ ಮಾಡಬೇಕು, ಯಾವ ರೇಟಿಂಗ್ ಮಾರಬೇಕು ಅನ್ನುವಂಥ ಹಕ್ಕು ಅವರಿಗಿದೆ. ಇಲ್ಲಿ ನಿಮ್ಮಷ್ಟು ಈ ಕಾಸಿಯಾದಲ್ಲಿದ್ದೀವಿ, ಸಾಕಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸುವಂಥವ್ರು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ನಡೆಸೋರಿದ್ದಾರೆ. ನೀವು ಇಂಡಸ್ಟ್ರಿ ಹಾಕ್ತೀರಿ, ನಿಮ್ಮ ದುಡ್ಡು ಹಾಕ್ತೀರಿ, ನೀವು ಶ್ರಮ ಪಡ್ತೀರಿ, ನೀವು ಯಾವುದೋ ಒಂದು ಉತ್ಪನ್ನವನ್ನು ರೆಡಿ ಮಾಡ್ತೀರಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂಥ ಹಕ್ಕು ನಿಮಗಿದೆ. ಅಗರಬತ್ತಿ ಫ್ಯಾಕ್ಟ್ರಿ ಇಡ್ತೀರಿ, ನೀವು ಅಗರಬತ್ತಿ ಮಾಡ್ತೀರಿ, ನಿಮಗೆ ಯಾರು ಜಾಸ್ತಿ ಬೆಲೆ ಕೊಡ್ತಾನೋ ಅವನಿಗೆ ಮಾರ್ತೀರಿ. ದೇಶದಲ್ಲಿ ಭಾರತದ ರೈತನ ಒಬ್ಬನನ್ನ ಬಿಟ್ಟು ತಾನು ಉತ್ಪಾದನೆ ಮಾಡುವಂಥ ವಸ್ತುವನ್ನು ಯಾರಿಗೆ ಬೇಕಾದರೂ ಅವನಿಗೆ ಸರಿಗನ್ನಿಸಿದಂಥ ಒಂದು ಬೆಲೆಗೆ ಮಾರಾಟ ಮಾಡುವಂಥ ಹಕ್ಕು ಇಷ್ಟು ವರ್ಷಗಳ ಕಾಲ ಎಲ್ರಿಗೂ ಇತ್ತು. ಆದರೆ ರೈತ ಒಬ್ಬನಿಗೆ ಮಾತ್ರ ಅವನು ಏನು ಬೆಳೆದ್ರೂ ಕೂಡ ಅವನು ದುಡ್ಡು ಹಾಕಿ ಬೆಳಿಬೇಕಿತ್ತು, ಅವನು ಶ್ರಮ ಹಾಕಬೇಕಿತ್ತು, ಅವನು ರಿಸ್ಕ್ ತಗೊಳ್ಬೇಕಿತ್ತು. ಮಳೆ, ಇನ್ನೊಂದು ಪೆಸ್ಟಿಸೈಡ್ಸು, ಇನ್ಯಾವುದೊಂದು ರೋಗ ಬಂತು, ಇದನ್ನೆಲ್ಲ ಅವನು ಸಹಿಸ್ಕೋಬೇಕಿತ್ತು. ಮಾರಾಟ ಮಾಡಲಿಕ್ಕೂ APMCಗೆ ಅವನೇ ತಗೊಂಡು ಹೋಗಬೇಕಿತ್ತು ಅವನ ಖರ್ಚಲ್ಲಿ. APMCಗೆ ತಗೊಂಡು ಹೋಗೋದಲ್ದಲೆ APMCಯಲ್ಲಿ ಸೆಸ್ಸನ್ನು ಅವನು ಕಟ್ಟಿ ಅವರು ನಿಗದಿಪಡಿಸಿದಂಥ ದರಕ್ಕೆ APMCಯಲ್ಲಿ ಮಾತ್ರ ಮಾರಬೇಕು ಅನ್ನುವಂಥ ಒಂದು ಕಾನೂನು ಈ ರೈತನಿಗಿತ್ತು. ಯೋಚನೆ ಮಾಡಿ, ಇದು ಯಾವ ರೀತಿಯ ನ್ಯಾಯ? ನರೇಂದ್ರ ಮೋದಿ ಮಾಡಿರುವಂಥ ಒಂದು ದೊಡ್ಡ ಒಂದು ಬದಲಾವಣೆ ಏನು ಅಂತಂದರೆ, APMCಗಳು ಪಾಡಿಗೆ APMC ಇರಲಿ, ಆದರೆ ಒಬ್ಬ ರೈತನಿಗೆ ತಾನು ದುಡ್ಡು ಹಾಕಿ, ತಾನು ಶ್ರಮ ವಹಿಸಿ, ತಾನು ರಿಸ್ಕ್ ತೆಗೆದುಕೊಂಡಿರುವಂಥ ಭಾರತದ ರೈತನಿಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡುವಂಥ ಅಧಿಕಾರವನ್ನು ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ರೈತನಿಗೆ ಸ್ವಾತಂತ್ರ್ಯ ಕೊಟ್ಟಿರೋದು ನಮ್ಮ ನರೇಂದ್ರ ಮೋದಿ ಸರ್ಕಾರ. ಇದು ನಾವು ಮಾಡಿರುವಂಥ ಒಂದು ಮೊದಲ ಪ್ರಯತ್ನ, ಮೊದಲ ಒಂದು ಬದಲಾವಣೆ. ಬಹಳ ದೊಡ್ಡ ಗಲಾಟೆ ನಡೀತಾ ಇದೆ, APMCಗಳು ನಿಂತು ಹೋಗ್ಬಿಡುತ್ತೆ. APMC ಯಾಕೆ ನಿಲ್ಲಬೇಕು? ಕಾನೂನಲ್ಲಿ ಹೇಳಿರೋದು ಏನು ಅಂತಂದರೆ, APMC ತನ್ನ ಲಿಮಿಟ್ ಏನಿದೆ, APMCಯ ಯಾರ್ಡ್ ಏನಿದೆ, APMCಯ ಯಾರ್ಡ್ನಲ್ಲಿ APMC ತನ್ನ ಕಾನೂನುಗಳನ್ನು, ತನ್ನ ವಹಿವಾಟನ್ನು APMC ಮಾಡ್ಕೊಳ್ಳುತ್ತೆ. ಆ ವಾರ್ಡಿನ ಹೊರಗಡೆ ಯಾರು ಬೇಕಿದ್ರು ಎಲ್ಲಿ ಬೇಕಿದ್ರು ಮಾರಾಟ ಮಾಡ್ಬೋದು ಅನ್ನುವಂಥ ಒಂದು ಹಕ್ಕಿದೆ. ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟಲ್ಲಿ 4-5 ಜನ ಸೇರಿಕೊಂಡು ಬೆಂಗಳೂರು ಸುತ್ತಮುತ್ತ ಇರುವಂಥ ಒಂದಿಷ್ಟು ರೈತರಿಗೆ ಮಾತನಾಡಿ ನೇರವಾಗಿ ನೀವು ತೆಗೆದುಕೊಂಡು ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾರಾಟ ಮಾಡಿ ಅಂತಂದರೆ ಗ್ರಾಹಕರಿಗೂ ಕಡಿಮೆ ಬೆಲೆಗೆ ಸಿಕ್ತು, ಫ್ರೆಶ್ ಆಗಿರುವಂಥ ಪದಾರ್ಥಗಳು ಸಿಕ್ತು, ರೈತನಿಗೂ ಒಳ್ಳೆ ಬೆಲೆ ಸಿಕ್ತು. ಇಷ್ಟು ವರ್ಷಗಳ ಕಾಲ ಈ ರೀತಿಯ ಕಾನೂನು ಇತ್ತು ಅಂತ ಹೇಳಿ ಎಷ್ಟೋ ಜನಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟು ವರ್ಷಗಳ ಕಾಲ ಹೇಗೆ ಸಹಿಸ್ಕೊಂಡಿದ್ರು ಇದನ್ನು, ಈ ರೀತಿಯ ಕಾನೂನನ್ನು ಅಂತ. ನಾವು ಮಾಡಿರುವಂಥ ಮೊದಲ ಬದಲಾವಣೆ ಇದು. ಎರಡನೇ ಬದಲಾವಣೆ ಏನು? ಈ APMCಯಿಂದ ಹೊರಗಡೆ ಯಾರಿಗೆ ಬೇಕಿದ್ರು ಮಾರಾಟ ಮಾಡ್ಬೋದು ರೈತ ಅಂತಂದರೆ, ಅವನು ರೈತ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ವ್ಯಾಪಾರ ಮಾಡಲಿಕ್ಕೆ. ಈ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಅಗ್ರಿಮೆಂಟ್ಗಳು ಇರಬೇಕು ಅನ್ನೋದನ್ನು ಕಾನೂನನ್ನು ತಂತು. ಹೇಗಿರಬೇಕು? ರೈತ ಒಂದು ಕಂಪನಿ ಜೊತೆಗೋ, ರೈತ ಒಂದು ಕೋಆಪರೇಟಿವ್ ಸಂಸ್ಥೆ ಜೊತೆಗೋ, ರೈತ ಇನ್ನೊಂದು ವ್ಯಕ್ತಿಗಳ ಜೊತೆಗೋ ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕು ಅಂತಂದರೆ ಹೇಗಿರಬೇಕು ಈ ಕಾನೂನು? ಮೊದಲನೇದು ಏನಂತ ಹೇಳ್ತು? ನೀವು APMCಯ ಹೊರಗಡೆ ವ್ಯಾಪಾರ ಮಾಡ್ಬೋದು. ಮೊದಲನೇ ಕಾನೂನು ಹೇಳ್ತಿರುವಂಥದ್ದು ಇಷ್ಟೇ. ಎರಡನೇ ಕಾನೂನು ಏನು ಹೇಳ್ತು? ಈ ಹೊರಗಡೆ ನೀವೇನು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಆ ಹೊರಗಡೆ ನೀವು ವ್ಯಾಪಾರ ಮಾಡಲಿಕ್ಕೆ ಯಾವ ಕರಾರನ್ನು ಮಾಡ್ಕೊಳ್ತೀರಿ, ಅಗ್ರಿಮೆಂಟನ್ನು ಮಾಡ್ಕೊಳ್ತೀರಿ, ಆ ಅಗ್ರಿಮೆಂಟ್ ಹೇಗಿರಬೇಕು ಅನ್ನೋದನ್ನು ಒಂದು ಬೇಸಿಕ್ ರೂಪುರೇಷೆ ಹೇಳ್ತು. ಯಾಕೆ ಹೇಳ್ತು? ಏನಿಷ್ಟೊಂದು ದೊಡ್ಡ ರಾಜಕೀಯ ಗಲಾಟೆಗಳು ನಡೀತಾ ಇದ್ದಾವೆ ರೈತ ವಿರೋಧಿ ಅಂತ? ನರೇಂದ್ರ ಮೋದಿ ಸರ್ಕಾರ ಬರೀ APMCಯ ಹೊರಗಡೆ ವ್ಯಾಪಾರ ಮಾಡ್ಕೊಳ್ಬೋದು ಅಂತ ಮಾತ್ರ ಅವಕಾಶ ಮಾಡಿಕೊಟ್ಟು ಈ ಎರಡನೇ ಕಾನೂನನ್ನು ಮಾಡ್ದಲೇ ಇದ್ದಿದ್ರೆ ಆಗ ಹೇಳ್ಬೋದಿತ್ತು, ದೊಡ್ಡ ದೊಡ್ಡ ಕಂಪನಿಗಳಿವತ್ತು ರೈತರ ವಿರೋಧಿಯಾಗಿ ಕೆಲಸ ಮಾಡ್ತವೆ,
ಆದರೆ ಈ ಎರಡನೇ ಕಾನೂನು ಮಾಡಿದ್ದೇನು, 3-4 ಪ್ರಮುಖ ಷರತ್ತುಗಳನ್ನು ಹಾಕ್ತು. ಮೊದಲನೇದು, ಯಾವ ಕಂಪನಿ, ಯಾವ ವ್ಯಕ್ತಿ, ಯಾವ ಸಂಘ ಸಂಸ್ಥೆ ಜೊತೆಗೆ ನೀವು ಕರಾರು ಮಾಡಿಕೊಂಡ್ರೂ ಕೂಡ ಆ ಅಗ್ರಿಮೆಂಟು ರೈತ ಉತ್ಪಾದನೆ ಮಾಡಿರುವಂಥ ಒಂದು ಪದಾರ್ಥಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ರೈತನ ಜಮೀನಿನ ಬಗ್ಗೆ ಯಾವ ಕಾರಣಕ್ಕೂ ಯಾವ ಅಗ್ರಿಮೆಂಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಕಠಿಣವಾಗಿರುವಂಥ ಒಂದು ಕಂಡೀಷನನ್ನು ಕಾನೂನಲ್ಲಿ ಹಾಕ್ತು. ಎರಡನೇದೇನು ಹಾಕ್ತು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಲೀಸ್ ಮತ್ತೆ ವ್ಯಾಪಾರದ ಮಾತಲ್ಲ, ಪರ್ಮನೆಂಟ್ ಆಗಿರುವಂಥ ಒಂದು ಬಿಲ್ಡಿಂಗನ್ನು ಕೂಡ ರೈತನ ಒಂದು ಜಾಗದಲ್ಲಿ ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತು. ಇದನ್ನು ಮಾಡಿದ್ದು ಯಾಕೆ ಅಂದರೆ ರೈತನ ಹಿತಾಸಕ್ತಿಯನ್ನು ಕಾಪಾಡೋ ದೃಷ್ಟಿಯಿಂದ. ಮೂರನೇದು ಹೇಳ್ತು, ಪೇಮೆಂಟ್ ಯಾವತ್ತಾಗಬೇಕು, ರೈತ ಯಾವತ್ತು ಪದಾರ್ಥವನ್ನು ಕೊಡ್ತಾನೋ ಅದೇ ದಿವಸ ಪೇಮೆಂಟ್ ಆಗಬೇಕು, ಇಲ್ಲ ಅಂತಂದರೆ 3 ದಿವಸಗಳ ಒಳಗೆ ಪೇಮೆಂಟ್ ಆಗಬೇಕು. ಯಾಕೆ? ನೀವಿವತ್ತು MSPಯ ಮಾತುಗಳು ನಡೀತಾ ಇದೆ. ನಾನು ವಾಸ್ತವವಾಗಿರುವಂಥ ಮಾತು ಹೇಳ್ತೀನಿ. ನೀವು ಎಷ್ಟೊಂದು ಕಡೆ ಹೋಗಿ MSPಯ ಆಧಾರದಲ್ಲಿ ಖರೀದಿ ಮಾಡುವಂಥದ್ದು ಕೇವಲ ಇಡೀ ದೇಶದಲ್ಲಿ 6% ಪ್ಯಾಡಿ ಮತ್ತು ವೀಟ್ ಮಾತ್ರ. ಭತ್ತ ಮತ್ತು ಗೋಧಿಯನ್ನು ದೇಶದಲ್ಲಿ ಪ್ರೊಡಕ್ಷನ್ ಆಗುವಂಥ ಅಷ್ಟು ಗೋಧಿ ಅಕ್ಕಿಯಲ್ಲಿ 6% ಮಾತ್ರ MSPಯ ಮುಖಾಂತರ ಖರೀದಿ ಆಗುವಂಥದ್ದು. ಮಿಕ್ಕಿರುವಂಥದ್ದು ಏನಿದೆ ಅದು ಮಾರ್ಕೆಟಲ್ಲಿ ಹಾಗಾಗಿ ಮಾರಾಟವಾಗುತ್ತೆ. ಈ ಹೊರಗಡೆ ಯಾವುದೀಗ ಒಂದು ಬೆಲೆ ಇದೆ, ಈ ಒಂದು ವ್ಯಾಪಾರ ಆಗ್ತಾ ಇದೆ, ಈ ಒಂದು ದರ ಏನಿದೆ, ಈಗ ಏನು MSP ಹೋಗ್ಬಿಡುತ್ತೆ ಅಥವಾ ಈ ಅಗ್ರಿಮೆಂಟ್ 3 ದಿವಸದಲ್ಲಿ ಯಾಕೆ ಹಾಕಬೇಕು? MSP ನೀವು ಇವತ್ತು ಮಾರಾಟ ಮಾಡಿದ್ರೆ ಸರ್ಕಾರದಿಂದ ದುಡ್ಡು ಬರೋಕ್ಕೆ 15 ದಿವಸ ಬೇಕು. ಅದಕ್ಕೆ ರೈತ ಏನು ಮಾಡ್ತಾರೆ, 100 ರೂಪಾಯಿ 50 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲಪ್ಪ, ನೀನು ತಕ್ಷಣ ಇವತ್ತೇ ದುಡ್ಡು ಕೊಡ್ತೀಯ ಅಂದರೆ ಇವತ್ತೇ ನಾನು ನಿನಗೆ ಮಾರ್ಬಿಡ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಕಾನೂನಲ್ಲಿ ಮಾಡಿದ್ದಂಥದ್ದು ಏನು ಅಂದರೆ, ರೈತ ಯಾವತ್ತು ವ್ಯಾಪಾರ ಮಾಡ್ತಾನೆ ಅವತ್ತೇ ಅವನಿಗೆ ಪೇಮೆಂಟ್ ಆಗಬೇಕು. ಮ್ಯಾಕ್ಸಿಮಮ್ ಅಂತಂದರೆ 3 ದಿನಗಳ ಒಳಗಾಗ ಅವನಿಗೆ ಪೇಮೆಂಟ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಏನು? ಆಗಲಿಲ್ಲ ಅಂತಂದರೆ ರೈತ ಕೇಸ್ ಹಾಕ್ದ ಅಂತಂದರೆ ಪೇಮೆಂಟನ್ನು ಮಾಡದೇ ಇರುವಂಥ ಕಂಪ್ನಿ ಯಾವ ದರಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅದರ 1.5% ಒಂದು ಪೆನಾಲ್ಟಿಯನ್ನು ರೈತನಿಗೆ ಅವ್ರು ಕೊಡಬೇಕಾಗತ್ತೆ. ನಿರ್ದಿಷ್ಟ ದಿನಗಳಲ್ಲಿ 30 ದಿವಸದಲ್ಲಿ ಕೇಸೇ ಮುಗಿಬೇಕು ಅಂತ. ಸೊ ಯಾವುದೇ ಕಾನೂನು ಮಾಡಿದ್ರೂ ಕೂಡ ರೈತ ಈ ಕಾನೂನುಗಳಲ್ಲಿ ಯಾವುದೇ ಕಂಪನಿ, ಅಂಬಾನಿ ಬರಲಿ, ಅದಾನಿ ಬರಲಿ, ಇನ್ಯಾವುದೇ ಕಂಪನಿ ಬರಲಿ, ರೈತನ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡಿಕೊಂಡ್ರು ಅಂತಂದರೆ ರೈತನ ಜಮೀನಿಗೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ರೈತನಿಗೆ ಪೇಮೆಂಟನ್ನು ಅವತ್ತೇ ಕೊಡಬೇಕು, ಇಲ್ಲ 3 ದಿವಸದಲ್ಲಿ ಕೊಡಬೇಕು. ಇಲ್ಲ ಅಂತಂದರೆ ರೈತ ಕೇಸ್ ಹಾಕ್ದ ಅಂತಂದರೆ ಅವ್ರು ಯಾವ ರೇಟಿಗೆ ಅಗ್ರಿ ಆಗಿರ್ತಾರೋ ಆ ರೇಟ್ಗಿಂತ 1.5% ಪೆನಾಲ್ಟಿಯನ್ನು ಅವ್ರು ಕೊಟ್ಟು ಕೇಸನ್ನು ಖುಲಾಸೆ ಮಾಡಿಕೊಳ್ಬೇಕು. ಇದು ರೈತನ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಮಾಡಿರುವಂಥ ಕಾನೂನು. ಮೂರನೇ ಕಡೆ ಕಾನೂನು ಯಾವುದು? ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತ ಇದೆ. ಆ ಕಾನೂನನ್ನು ಜಾರಿಗೆ ತಂದಿದ್ದು ಯಾವಾಗ ಅಂತಂದರೆ, ನಾವೆಲ್ಲ ಈಗ ಬಹಳ ಚಿಕ್ಕವರು, ಸೋಮಣ್ಣ ಸಾಹೇಬರು ಮತ್ತು ಆ ವಯಸ್ಸಿನವರೆಲ್ಲರೂ ಕೂಡ ಆಗಿನ ಭಾರತವನ್ನು ಎಲ್ಲರೂ ನೋಡಿರ್ತಾರೆ. ಯಾವ ಭಾರತ ಅಂತಂದರೆ 1955 ಯಾವಾಗ ನಮ್ಮಲ್ಲಿ ಭಾರತದಲ್ಲೇ ನಾವು ಪ್ರೊಡ್ಯೂಸ್ ಮಾಡಿರುವಂಥ, ನಾವು ಉತ್ಪಾದನೆ ಮಾಡೋದು ಕಡಿಮೆ ಇತ್ತು. ನಿಮ್ಮೆಲ್ರಿಗೂ ನೆನಪಿದೆ, ಅಮೇರಿಕದಿಂದ ನಾವು ಭತ್ತವನ್ನು ಆಮದು ಮಾಡ್ಕೊಂಡಿದ್ವಿ ದೇಶಕ್ಕೆ. ಯಾವ ರೀತಿಯ ಭತ್ತ ಕೊಟ್ಟಿದ್ರು ಅಮೇರಿಕದವರು ಅಂತಂದರೆ, ಅಮೇರಿಕದಲ್ಲಿ ಹಸು ದನಗಳು ತಿಂದಲೇ ಇರುವಂಥ ಭತ್ತವನ್ನು ಭಾರತಕ್ಕೆ ಅವರು ಕಳಿಸಿದ್ರು. ಗೋಧಿಯನ್ನು PL 480, ಜೋಳವನ್ನು, ಕಾರ್ನು, ವೀಟು, ಇದೆಲ್ಲದನ್ನು. ಅದು ಯಾವ ಸಂದರ್ಭದಲ್ಲಿ ಮಾಡಿದ್ದು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತಂದರೆ, ಸ್ಕೇರ್ಸಿಟಿ ಇದ್ದಾಗ, ಅಂತಂದರೆ ಪದಾರ್ಥಗಳ ಲಭ್ಯ ಜಾಸ್ತಿ ಇಲ್ಲದಲೇ ಇದ್ದಾಗ ಈ ಕಾನೂನನ್ನು ಮಾಡಿದ್ರು. ಯಾಕೆ ಮಾಡಿದ್ರು? ಯಾರೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಕಂಪ್ನಿ, ಯಾರೋ ಒಬ್ಬರು ದಳ್ಳಾಳಿ ಸಾವಿರಾರು ಕೆಜಿಗಳನ್ನು, ಕೋಟ್ಯಾಂತರ ಮೆಟ್ರಿಕ್ ಟನ್ಗಳನ್ನು, ಒಂದು ಕಡೆ 100 ಮೆಟ್ರಿಕ್ ಟನ್ಗಳನ್ನು ಒಂದೇ ಕಡೆ ಇಟ್ಕೊಂಡ್ಬಿಟ್ಟು ಅವರು ಅದನ್ನು ಹೋರ್ಡಿಂಗ್ ಮಾಡ್ತಾರೆ. ನಂತರ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ನಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾರೆ. ಇದನ್ನು ತಡೆಗಟ್ಟಬೇಕು ಅಂತ ಮಾಡಿದ್ದಿತ್ತು. ಆದರೆ ಇವತ್ತು ನಮಗಾಗಿರುವಂಥದ್ದು ಏನು ಅಂದರೆ ತದ್ವಿರುದ್ಧವಾಗಿರುವಂಥ ಸಮಸ್ಯೆ. ಇವತ್ತು ನಮಗೆ ಪದಾರ್ಥ ಕಡಿಮೆ ಇರುವಂಥದ್ದು ಸಮಸ್ಯೆ ಇಲ್ಲ, ಪದಾರ್ಥ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಎಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋದು ನಮಗೆ ಇವತ್ತಿರುವಂಥ ಸಮಸ್ಯೆ. ಇಟ್ಕೊಳ್ಳೋಕೆ ಜಾಗ ಇಲ್ಲದಲೇ ಇರುವಂಥದ್ದು ನಮ್ಮದು ಇವತ್ತು ಸಮಸ್ಯೆ. ಆದ್ದರಿಂದ ಮನೀಶ್ ಕುಮಾರ್ ಅವರ ಪ್ರೆಸೆಂಟೇಷನಲ್ಲಿ ತೋರಿಸಿದಾಗೆ ನಾವಿವತ್ತು ಚೈನಾ ದೇಶಕ್ಕೆ, ಬೇರೆ ಬೇರೆ ದೇಶಕ್ಕೆ ನಮ್ಮಲ್ಲಿ ಇಟ್ಕೊಳ್ಳೋಕ್ಕಾಗ್ದಲ್ಲ ಅದನ್ನು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವಿವತ್ತು FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರುವಂಥ ಕಾನೂನು ಏನು ಅಂತಂದರೆ, ಒಂದು 47 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಗೋಧಿ ಮತ್ತು ಅಕ್ಕಿ ಈ ದೇಶದಲ್ಲಿ ಇರಬೇಕು ಅಂತ.
ನಮ್ಮಲ್ಲಿ ಇವತ್ತು ಎಷ್ಟಿದೆ ಅಂತಂದ್ರೆ ಸುಮಾರು 100 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಈಗಾಗಲೇ ನಮ್ಮ ದೇಶದಲ್ಲಿದೆ. ಈ 100 ಮಿಲಿಯನ್ ಮೆಟ್ರಿಕ್ ಟನ್ ಅಂತಂದ್ರೆ ಸುಮಾರು 1,80,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಿಮಗೆ ಅದನ್ನು ಪ್ರೊಕ್ಯೂರ್ಮೆಂಟ್ ಅಲ್ಲಿ ಅದನ್ನು ಸೇವ್ ಮಾಡೋದ್ರಲ್ಲಿ ನಡೀತಾ ಇದೆ. ಯಾವ ಗೋದಾಮ್ ನೋಡಿ ನೀವು, ಅದಕ್ಕೆ ಅಲ್ಲಿ ಹೆಗಣಗಳು ತಿಂತಾ ಇದ್ದಾವೆ. ಅದನ್ನ ಸಮಸ್ಯೆ ಆಗಿರುವಂಥದ್ದು ಇವತ್ತು ಉತ್ಪಾದನೆ ಜಾಸ್ತಿ ಆಗಿರುವಂಥದ್ದು. ಆದ್ರಿಂದ ಇವತ್ತು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ ಕಾನೂನಲ್ಲಿ ಇದ್ದಿದ್ದೇನು, ಯಾವುದೇ ಕಂಪನಿ ಯಾವುದೇ ವ್ಯಕ್ತಿ ಇಷ್ಟು ಲಿಮಿಟ್ಟಿನ ಹೊರತಾಗಿ ಈ ಒಂದು ಪದಾರ್ಥವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕಾನೂನಿತ್ತು. ಈ ರೀತಿ ಕಾನೂನು ಇದ್ದಿದ್ರಿಂದ ಏನಾಯಿತು ಅಂತಂದ್ರೆ, ಯಾವ ಕಂಪನಿಯೂ ಕೂಡ, ಯಾವ ದೊಡ್ಡ ದೊಡ್ಡ ಇನ್ವೆಸ್ಟರು ಕೂಡ ಕೋಲ್ಡ್ ಸ್ಟೋರೇಜ್ ಸೆಟಪ್ ಮಾಡೋದಾಗ್ಲಿ, ಇನ್ವೆಸ್ಟ್ಮೆಂಟನ್ನು ಮಾಡಿ ದೊಡ್ಡ ದೊಡ್ಡ ಗೋಡೌನ್ಗಳು ಹಾಕೋದಾಗ್ಲಿ, AC ಬೇಕಾಗಿರುವಂಥ ಪದಾರ್ಥಗಳನ್ನು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆಗಲಿ, ಇದು ಯಾವುದನ್ನು ಕೂಡ ಅವ್ರು ಯಾರೂ ಮಾಡಲಿಲ್ಲ. ಯಾಕೆಂದ್ರೆ ನೀವು ದೊಡ್ಡದಾಗಿ ಸಂಗ್ರಹಣೆ ಮಾಡೋದೇ ತಪ್ಪು ಅಂತ ಕಾನೂನು ಇದ್ದಾಗ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ? ಆದ್ರಿಂದ ಏನಾಗ್ತಿತ್ತು, ಪ್ರತಿ ವರ್ಷ ನಾವು ನ್ಯೂಸ್ ಪೇಪರಲ್ಲಿ ಓದ್ತೀವಿ, ಈ ವರ್ಷ ಆಲೂಗೆಡ್ಡೆ ಜಾಸ್ತಿ ಆಯಿತು, ಬೆಲೆ ಸಿಗಲಿಲ್ಲ, ರೈತರು ಬಂದು ರಸ್ತೆಯಲ್ಲಿ ಬಿಟ್ಟು ಹೋದ್ರು. ಟೊಮ್ಯಾಟೊ ಜಾಸ್ತಿ ಆಯಿತು, ಉತ್ಪಾದನೆ ಜಾಸ್ತಿ ಆಯಿತು, ಮಾರಾಟಕ್ಕೆ ಮಾರ್ಕೆಟ್ ಸಿಗಲಿಲ್ಲ, ನಾವು ತೆಗೆದುಕೊಂಡು ಹೊರಗಡೆ ಬಿಟ್ಟು ಹೋದ್ವಿ. ಇದು ಈ 3 ಕಾನೂನುಗಳಲ್ಲಿ ಮಾಡಿರುವಂಥ ಬದಲಾವಣೆಗಳು ಅಂತಂದ್ರೆ ಒಂದೊಂದೇ ಸಾಲಿನಲ್ಲಿ ಹೇಳಬೇಕು ಅಂತಂದ್ರೆ ಇಷ್ಟೇ. APMC ಇಂದ ಹೊರಗಡೆನೂ ಮಾರ್ಬೋದು, ಎಲ್ಲಿಗೆ ಬೇಕಿದ್ರೂ ಮಾರ್ಬೋದು. ಡೈರೆಕ್ಟ್ ಆಗಿ ಯಾರ ಜೊತೆಗೆ ಬೇಕಿದ್ರು ನಾನು ವ್ಯಾಪಾರವನ್ನು ಮಾಡ್ಕೊಳ್ತೀನಿ ಅನ್ನುವಂಥ ಅಗ್ರಿಮೆಂಟನ್ನು ಮಾಡ್ಕೊಳ್ಬೋದು. ಆ ಅಗ್ರಿಮೆಂಟ್ ಕೇವಲ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ಭೂಮಿಗಲ್ಲ. ಮೂರನೇದು, ಈ ದೇಶದಲ್ಲಿ ಆಗ್ತಾ ಇರುವಂಥ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಈ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು, ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್, ಫುಡ್ ಪ್ರಾಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ದಲೇ ಇರೋದ್ರಿಂದ ಯಾರೂ ಕೂಡ ಒಂದು ಮಟ್ಟದ ಮೇಲೆ ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಕಾನೂನು ಇದ್ದಿದ್ದರಿಂದ ಇನ್ವೆಸ್ಟ್ಮೆಂಟ್ ಬಂದಿರಲಿಲ್ಲ. ಆದ್ರಿಂದ ಇವತ್ತು ಅದನ್ನು ತೆಗೆದುಹಾಕಿ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟಿಗೆ ಒಂದು ಬದಲಾವಣೆಯನ್ನು ತಂದಿದ್ದೀವಿ. ಇದರಲ್ಲಿ ಯಾವ ಅಂಶ ರೈತ ವಿರೋಧಿ ಇದೆ? ಯಾರಿದನ್ನ ಹೋರಾಟ ಮಾಡ್ತಾ ಇದ್ದಾರೋ ಅವ್ರು ಯಾರೂ ಕೂಡ ಇದರ ತಾರ್ಕಿಕವಾಗಿ ಇದ್ರ ವಿರುದ್ಧ ಮಾತನಾಡ್ತಾ ಇಲ್ಲ. ಸೋಮಣ್ಣ ಅವರು ಅದ್ಭುತವಾಗಿ ಹೇಳಿದ್ರು, ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರುಗಳು ಇವರು ಅಂತಂದ್ರು. ಅದು ಬಿಟ್ಟರೆ ಇನ್ನೇನು ಅಲ್ಲ ಇದು. ಮತ್ತೆ ಗಲಾಟೆ ಮಾಡ್ತಿರೋದು ಯಾರು ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಭಾಗದ ಒಂದಿಷ್ಟು ಜನ ರೈತರು ಮಾತ್ರ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವು ಯಾವ ರೈತರು ಕೇಳಿದ್ರು ಯಾರು ಕೂಡ ಸಮಸ್ಯೆ ಇಲ್ಲ ಇದರಲ್ಲಿ. ದೇಶದ ಯಾವ ಮೂಲೆಯಲ್ಲೂ ಯಾವ ರೈತರಿಗೂ ಇದ್ರ ಬಗ್ಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಯಾರಿಗಾಗ್ತಾ ಇದೆ ಅಂತಂದ್ರೆ, ಯಾರು APMCಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ಯಾರು ರೈತನಿಗೆ ಎಷ್ಟು ಬೆಲೆಗೆ ನಿನ್ನ ಪದಾರ್ಥವನ್ನು ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ ಒಪೇಕ್ ಆಗಿ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇದ್ರು, ಪಾರದರ್ಶಕತೆ ಇಲ್ದಲೇ ಮಾಡ್ತಾ ಇದ್ರು, ಅಂಥವ್ರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಕಂಪನಿಗಳು ಬಂದ್ಬಿಡ್ತಾವೆ, ತಗೊಂಡು ಹೋಗ್ಬಿಡ್ತಾವೆ. ಸ್ನೇಹಿತರೆ, ನಾವು ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಹೆಮ್ಮೆ ಅಂತಂದ್ರೆ, ಗುಜರಾತ್ನಲ್ಲಿ ಹೇಗೆ ಅಮೂಲ್ ಒಂದು ಬಹಳ ದೊಡ್ಡ ಯಶಸ್ವಿಯ ಕಥೆಯೋ, ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ KMF ಒಂದು ಬಹಳ ದೊಡ್ಡ ಒಂದು ಯಶಸ್ಸಿನ ಕಥೆ. ನೋಡಿ, MSP ಇರುವಂತ ಪದಾರ್ಥ 22 ನೋಟಿಫೈಡ್ ಇದೆ. ಅದರಲ್ಲಿ ಪ್ರಮುಖವಾಗಿ ಭತ್ತ ಮತ್ತು ಗೋಧಿ. ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಾರಾಟ ಆಗುವಂಥ ಅಗ್ರಿಕಲ್ಚರಲ್ ಕಮಾಡಿಟಿ ಯಾವುದು ಅಂತಂದ್ರೆ ಅದು ಹಾಲು. ಆದರೆ ಹಾಲು ಯಾವ ಈ ರೀತಿ APMC ಆಕ್ಟ್ಗಾಗಲಿ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ಗಾಗಲಿ ಯಾವುದರಲ್ಲೂ ಕೂಡ ಅದರಲ್ಲಿ ಕಂಟ್ರೋಲ್ ಇರಲಿಲ್ಲ. ಹಾಗಿದ್ರೆ ಏನಾಗಬೇಕಿತ್ತು ಕರ್ನಾಟಕದಲ್ಲಿ? ಆಗಿದ್ರೆ ಬೇರೆ ಭಾಗಗಳಲ್ಲಿ, ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದು ರೈತರನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕಾಗಿತ್ತು ಇವ್ರ ಆರ್ಗ್ಯುಮೆಂಟ್ ಪ್ರಕಾರ. ಆದರೆ ನೀವು ಒಂದು ಸಣ್ಣ ಅಂಕಿಅಂಶ ಅಂತಂದ್ರೆ, ಯಾವ MSPಯನ್ನು ಪಡೆದಿರುವಂಥ ಭತ್ತ, ಜೋಳ ಈ ರೀತಿ ಮತ್ತು ಅಕ್ಕಿ ಅಂತ ಒಂದು ಪದಾರ್ಥ, ಇದು ಗೋಧಿ ಅಂತ ಪದಾರ್ಥಗಳಿದ್ದಾವೋ, ಕಳೆದ 30 ವರ್ಷದಲ್ಲಿ ಸತತವಾಗಿ ಅದು ಗ್ರೋ ಆಗ್ತಾ ಇರುವಂಥದ್ದು, ಬೆಳೀತಾ ಇರುವಂಥದ್ದು ಕೇವಲ 1%ನಲ್ಲಿ. ಡೈರಿ ಮತ್ತು ಫಿಶರೀಸ್ ಪ್ರಾಡಕ್ಟ್ಗಳು ಬೆಳೀತಾ ಇರುವಂಥದ್ದು 14% ಗ್ರೋತ್ನಲ್ಲಿ. ಇವತ್ತು ಕರ್ನಾಟಕದಲ್ಲಿ ನೀವು ಯಾವ ಸಣ್ಣ ಹಳ್ಳಿಗೆ ಹೋಗಿ, ಅಲ್ಲಿ ನಿಮಗೊಂದು KMFನ ಒಂದು ಯೂನಿಟ್ ಇರುತ್ತೆ. ಅಲ್ಲಿ ಏನಿರ್ತಾರೆ, ಹಾಲು ಉತ್ಪಾದಕರ ಸಂಘ ಅಂತ ಮಾಡ್ಕೊಂಡಿರ್ತಾರೆ. ನೋಡಿರ್ತಿರ್ತಾನೆ ನಾವೆಲ್ಲ ಬೋರ್ಡ್ಗಳಲ್ಲಿ. ಇದನ್ನೇನೆ ನರೇಂದ್ರ ಮೋದಿ ಅವರು ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಮಾಡಬೇಕು. ದೇಶದಲ್ಲಿ ಸುಮಾರು 10,000 ಈ ರೀತಿಯ ಫಾರ್ಮರ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗಳನ್ನು ಈಗಾಗಲೇ ಮಾಡಿದ್ದಾರೆ, ಇನ್ನಷ್ಟು ಮಾಡಬೇಕು ಅಂತ ಮಾಡ್ತಿರುವಂಥದ್ದು. ಏನಾಗುತ್ತೆ, ಸಣ್ಣ ಸಣ್ಣ ಹಿಡುವಳಿ ರೈತರಿರ್ತಾರೆ, ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕಿರೋದಿಲ್ಲ, ಟೆಕ್ನಾಲಜಿ ಮಾಡೋದಿಕ್ಕಿರೋದಿಲ್ಲ. ಈಗ ಮನೀಶ್ ಕುಮಾರ್ ಅವರು ಮಾಡಿದ ಹಾಗೆ ಈ ರೀತಿಯ ಸಂಘ ಸಂಸ್ಥೆಗಳು ಒಟ್ಟಿಗೆ ಬರ್ತಾವೆ.
ಅವರೆಲ್ಲರೂ ಸೇರಿ ಒಟ್ಟಿಗೆ ಕೃಷಿ ಮಾಡ್ತಾರೆ, ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಒಟ್ಟಿಗೆ ಬೆಳೆದಂಥ ಪದಾರ್ಥವನ್ನು ಯಾವ ಮಾರುಕಟ್ಟೆಯಲ್ಲಿ ಎಲ್ಲಿ ಅವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ರೈತನಿಗೂ ಒಳ್ಳೆಯದಾಯಿತು, ಗ್ರಾಹಕನಿಗೂ ಒಳ್ಳೆಯದಾಯಿತು. ಇಡೀ ಸಿಸ್ಟಮ್ನಲ್ಲಿ ಒಂದು ಕಂಪ್ಲೀಟ್ ಚೈನ್ ಸಿಸ್ಟಮ್ ಇಡೀ ಸಂಸ್ಥೆಯಲ್ಲಿ ಬರ್ತಾ ಹೋಯಿತು. ಇವತ್ತು ನಮಗೆ ಹಳ್ಳಿಯಲ್ಲಿ ನೀವು ಇವತ್ತು ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, 2 ಸತಿ ಹಾಲು ಕರೀತಾರೆ. 2 ಗಂಟೆ ಒಳಗಡೆ ಅದನ್ನು ತಗೊಂಡು ಹೋಗಿ ಆ ಸಂಘ ಸಂಸ್ಥೆಯವರು ಹುಡುಗರೆಲ್ಲ ಹೋಗಿ ಅಲ್ಲಿ ಫಿಲ್ಟರ್ ಮಾಡಿ ಅದನ್ನು ಡಬ್ಬಗಳಿಗೆ ಹಾಕ್ತಾರೆ. KMFದೋ ಅಥವಾ ಇನ್ಯಾವುದ್ರದ್ದೋ ಬರುತ್ತೆ, ಆ ಕಂಪ್ನಿಯವ್ರು ತೊಗೊಂಡು ಹೋಗ್ತಾರೆ. ಬರೀ ಸರ್ಕಾರ ಮಾತ್ರ ಇದೆಯಾ? ಇಲ್ಲ. ಕರ್ನಾಟಕದಲ್ಲಿ ನೀವು ನೋಡಿ, ನಂದಿನಿ ಹೊರತಾಗಿಯೂ ಕೂಡ ಹ್ಯಾಟ್ಸನ್ ಇದೆ, ನಮ್ಮ ನೆಸ್ಲೆ ಅವರದ್ದಿದೆ, ಹೀಗೆ ಬೇರೆ ಬೇರೆ ಕಂಪನಿಗಳು ಕೂಡ, ಮಿಲ್ಮಾ ಇದೆ, ಈ ರೀತಿ ಬೇರೆ ಬೇರೆ ಕಂಪನಿಗಳು ಕೂಡ ರೈತರ ಹತ್ರ ತಗೊಳ್ತಾ ಇದ್ದಾರೆ. ಅದೇ ರೀತಿ ಬರುವಂಥ ದಿನದಲ್ಲಿ ದೇಶದಾದ್ಯಂತ ರೈತರಿಗೆ ಅವರ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಬರ್ತಾರೆ. ನಾನು ಕಡೆಯದಾಗಿ ಇಷ್ಟನ್ನೇ ಹೇಳಿ ಮಾತಿಗೆ ವಿರಾಮ ಹಾಡ್ತೇನೆ ಬಂಧುಗಳೇ. ಒಂದು ಸಣ್ಣದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ಇಕನಾಮಿಕ್ಸ್ ಇದು. ನಾನು ಯಾವುದೋ ಒಂದು ಪದಾರ್ಥವನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆ ಪದಾರ್ಥಕ್ಕೆ 10 ಜನ ಖರೀದಿದಾರರಿದ್ದಾರೆ ಅಂತಂದರೆ, ನಾನು 10 ಜನರು ಯಾವ ಬೆಲೆ ನಿರ್ಧಾರ ಮಾಡ್ತಾರೋ ಆ 10 ಜನರಲ್ಲಿ ಹೈಯೆಸ್ಟ್ ಯಾರು ಕೊಡ್ತಾರೋ ಅವರಿಗೆ ನಾನು ವ್ಯಾಪಾರ ಮಾಡ್ಬೋದು. 1,000 ಜನ ಅದನ್ನು ಖರೀದಿ ಮಾಡಲಿಕ್ಕೆ ಇವಾಗ ಮಾರ್ಕೆಟ್ ದೊಡ್ಡದಾಯಿತು ಅಂತಂದರೆ, ನಾನು ಇನ್ನೂ 10 ಜನ ಅಲ್ಲ, ಇನ್ನು ಇರುವಂಥ 900 ಜನಕ್ಕೆ ನಾನು ಯಾರಿಗೆ ಬೇಕೋ ಅವ್ರಿಗೆ ನಾನು ವ್ಯಾಪಾರ ಮಾಡ್ಬೋದು. ಯಾರು ರೈತನ ಪರವಾಗಿ ಮಾತನಾಡ್ತಾ ಇದ್ದಾರೋ ಅವರು ಈ ಒಂದು ತರ್ಕಕ್ಕೆ, ಈ ಒಂದು ಲಾಜಿಕ್ಕಿಗೆ ಉತ್ತರವೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ. ಮಾರ್ಕೆಟ್ ದೊಡ್ಡದಾದಾಗ, ಜನ ಅದನ್ನು ವ್ಯಾಪಾರ ಮಾಡಬೇಕು ಅಂತ ಜಾಸ್ತಿ ಆದಾಗ ರೈತನ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ನೀನು 10 ರೂಪಾಯಿ ಕೊಡ್ತೀಯಾ, ಇನ್ನೊಬ್ಬಂದು ನೀನು 100 ರೂಪಾಯಿ ಕೊಡೋಕೆ ರೆಡಿ ಇದೆ, ನಾನು 100 ರೂಪಾಯಿ ಇರೋನಿಗೆ ಮಾರ್ತೀನಿ. ಇವತ್ತು ನೀವು ಇಡೀ ದೇಶದಲ್ಲಿ ನೋಡಿ, ಪ್ರಪಂಚದಲ್ಲಿ ನೋಡಿ, ಯುರೋಪ್ನಲ್ಲಿ ಬೇರೆ ಬೇರೆ ದೇಶಗಳು ಹಂಚಿಕೆ ಆದರೂ ಕೂಡ ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಯುರೋಪಿಯನ್ ಯೂನಿಯನ್ ಅನ್ನುವಂಥ ಒಂದು ದೊಡ್ಡ ಮಾರುಕಟ್ಟೆಯನ್ನು ಮಾಡಿಕೊಂಡ್ರು. ಯಾಕೆಂದರೆ ಮಾರ್ಕೆಟ್ ದೊಡ್ಡದಾಗಿದ್ದಾಗ ಇಕನಾಮೀಸ್ ಆಫ್ ಸ್ಕೇಲಲ್ಲಿ ನೀವು ಆಪರೇಟ್ ಮಾಡ್ಬೋದು, ದೊಡ್ಡದಾಗಿ ಆಪರೇಟ್ ಮಾಡ್ಬೋದು. ನಮ್ಮಲ್ಲಿ ಏನಾಯಿತು, ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಮಾರ್ಕೆಟ್ ಇದ್ರೂ ಕೂಡ ನಾವು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ APMCಯಲ್ಲಿ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ, ನೀನು ಇಲ್ಲಿಂದ ಬಿಟ್ಟು ಹೊರಗಡೆ ಎಲ್ಲೂ ಮಾರಾಟ ಮಾಡೋಕ್ಕಾಗಲ್ಲ ಅನ್ನುವಂಥ ಕಾನೂನು ಮಾಡಿ, ಇಂಥ ದೊಡ್ಡ ವಿಶಾಲವಾದ ದೇಶದ ದೊಡ್ಡ ಮಾರ್ಕೆಟ್ ಇದ್ರೂ ಕೂಡ ನಮ್ಮ ರೈತನಿಗೆ ಅಷ್ಟು ದೊಡ್ಡ ಮಾರ್ಕೆಟ್ನ ಅವಕಾಶವೇ ಕೊಡಲಿಲ್ಲ. ಇದರ ಪರಿಣಾಮ ಏನಾಯಿತು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ರೈತ ಬಡತನದಲ್ಲೇ ಬೇಗ್ತಾ ಇದ್ದಾನೆ. ರೈತ ಅಂತಂದರೆ ಇವತ್ತಿಗೂ ಕೂಡ ಜೀವನ ಮಾಡಲಿಕ್ಕೆ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಇದರ ಇನ್ನೊಂದು ಮುಖ ನೀವು ನೋಡಿದ್ರೆ, ಭಾರತ ದೇಶ ನಾವೆಲ್ಲರೂ ಎಂಥ ಯಾವ್ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರೋದ್ರಿಂದ ಇಂಥ ದೇಶದಲ್ಲಿ ಹುಟ್ಟಿದ್ದೀವಿ. 12 ತಿಂಗಳು ಕೃಷಿ ಮಾಡ್ಬೋದಾಗಿರುವಂಥ ಏಕೈಕ ಪ್ರಪಂಚದಲ್ಲಿರುವಂಥ ದೇಶ ಅಂತಂದರೆ ಭಾರತ ಮಾತ್ರ. ಈ ಭಾರತೀಯ ಮಣ್ಣು ನಮಗೆ ಬೇರೆ ಬೇರೆ ದೇಶಗಳಲ್ಲಿ 1-2 ಮಾತ್ರ ನಿಮಗೆ ಸಿಗುವಂಥ ನದಿಗಳು. ನಮ್ಮಲ್ಲಿ ನೀವು ಒಂದು ಜಿಲ್ಲೆಗೆ ಒಂದೊಂದು ನದಿ ಹುಟ್ಟುತ್ತೆ, ಜಿಲ್ಲೆಗೆ ಒಂದೊಂದು ನದಿ ಇದೆ. ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಈ ದೇಶದಲ್ಲಿ ಒಂದೇ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಚೈನಾ ದೇಶಕ್ಕೆ ನೀವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಎಷ್ಟು ಜಾಗ ಇದೆ ಅಂತಂದರೆ, ಭಾರತದಲ್ಲಿ ಕೃಷಿ ಯೋಗ್ಯ ಭೂಮಿ ಚೈನಾ ದೇಶದಕ್ಕಿಂತ 2ರಷ್ಟು ದೊಡ್ಡದಿದೆ ಕೃಷಿ ಯೋಗ್ಯ ಭೂಮಿ. ಆದರೆ ನಮ್ಮ ಉತ್ಪಾದನೆ ಚೈನಾ ದೇಶದ 1/3 ಇಲ್ಲ. ಇದು ನಮಗಾಗಿರುವಂಥ ಸಮಸ್ಯೆ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ದೇಶದ ರೈತನಿಗೆ ಒಂದು ಸ್ವಾಭಿಮಾನ, ಸ್ವಾವಲಂಬನೆ ಕೊಡಲಿಕ್ಕೆ ಈ ಕಾನೂನುಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಿದ್ದು ಹೇಗಿತ್ತು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. 5 ವರ್ಷಕ್ಕೊಂದ್ಸತಿ ಚುನಾವಣೆ ಬರುತ್ತೆ ಅಂದ ತಕ್ಷಣ ದೊಡ್ಡ ದೊಡ್ಡ ಹೆಡ್ಲೈನ್ಸ್ಗಳು ನಾವು ನೋಡ್ತಿದ್ವಿ. 40,000 ಕೋಟಿ ರೈತ ಸಾಲ ಮನ್ನಾ, 50,000 ಕೋಟಿ ರೈತ ಸಾಲ ಮನ್ನಾ. ನೋಡ್ತಿದ್ವೋ ಇಲ್ವೋ? ಪ್ರತಿ ಎಲೆಕ್ಷನ್ ಬಂದಾಗ್ಲೂ ಚರ್ಚೆ ಏನು, ಎಷ್ಟು ಕೋಟಿ ರೈತ ಸಾಲ ಮನ್ನಾ ಆಗುತ್ತೆ ಅಂತ. ಇದೇ ಪ್ರತಿ ಸರಿ ಆಗ್ತಾ ಇದ್ದಂಥದ್ದು. ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಕಳೆದ 6 ವರ್ಷ ಆಯಿತು. ಎಷ್ಟೋ ರಾಜ್ಯ ಸರ್ಕಾರಗಳ ಚುನಾವಣೆಗಳಾಯಿತು. ಯಾವುದೇ ಪೊಲಿಟಿಕಲ್ ಕಾಸ್ಟ್ ಇದ್ದಾಗಲೂ ಕೂಡ, ಎಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ಈ ರೀತಿ ರೈತ ಸಾಲವನ್ನು ಮನ್ನಾ ಮಾಡಿಬಿಡ್ತೀವಿ, ನಾವು ಇವತ್ತಿಂದ ಮಾತ್ರ ನೋಡ್ತೀವಿ ಅಂತ ಎಂದೂ ಕೂಡ ಯೋಚನೆ ಮಾಡಲಿಲ್ಲ. ರೈತನ ಸಾಲ ಮನ್ನಾ ಮಾಡುವಂಥ, ಕಣ್ಣೀರು ಒರೆಸುವಂಥ, ಒಂದು ಮೂಗಿಗೆ ತುಪ್ಪ ಒರೆಸುವಂಥ ಒಂದು ನಾಟಕವನ್ನು ಆಡಲಿಲ್ಲ. ಬದಲಾಗಿ ಇರಿಗೇಷನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, MSPಯನ್ನು ಜಾಸ್ತಿ ಮಾಡಿದ್ರು, ಪ್ರೊಕ್ಯೂರ್ಮೆಂಟನ್ನು ಜಾಸ್ತಿ ಮಾಡಿದ್ರು. ಪ್ರಥಮ ಬಾರಿಗೆ ಈ ದೇಶದಲ್ಲಿ 1,00,000 ಕೋಟಿ ರೂಪಾಯಿಯ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ನಮ್ಮ ಪ್ರಧಾನಮಂತ್ರಿಗಳು ಕ್ರಿಯೇಟ್ ಮಾಡಿದ್ರು.
ರೈತನ ಫಸಲ್ ಬಿಮಾ ಯೋಜನೆ ಅಡಿ ಡೈರೆಕ್ಟ್ ಆಗಿ ಅವನ ಅಕೌಂಟಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸಿದ್ರು. ಸ್ವಾವಲಂಬಿ ಆತ್ಮನಿರ್ಭರ ಭಾರತಕ್ಕೆ ಆತ್ಮನಿರ್ಭರ ರೈತರನ್ನ ತಯಾರು ಮಾಡುವಂಥ ಒಂದು ಸಂಕಲ್ಪವನ್ನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ರು. ಈ ಎಲ್ಲ ಯೋಜನೆಗೆ ನಾವಿವತ್ತು ಕಪಿಮುಷ್ಟಿಯಿಂದ ಏನು ಇದನ್ನು ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು, ಅವರ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಜಾಗೃತವಾಗಿ ಮಾತನಾಡಬೇಕಾಗಿದೆ. ಯಾಕೆ ಅಂತಂದರೆ ಇಂಗ್ಲೀಷ್ನಲ್ಲಿ ಒಂದು ಬಹಳ ಚೆನ್ನಾಗಿರುವಂಥ ಮಾತು ಹೇಳ್ತಾರೆ ಸ್ನೇಹಿತರೆ, ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಆರ್ಗನೈಸ್ಡ್ ಮೈನಾರಿಟಿ ಅಂತ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಡಿಕ್ಟೇಟರ್ಶಿಪ್ ಆಫ್ ದಿ ಆರ್ಗನೈಸ್ಡ್ ಮೈನಾರಿಟಿ ಅಂತ. ಸಣ್ಣದಾಗಿರುವಂಥ ಕೆಲವು ಜನ ಅವರು ಸಂಘಟಿತರಾಗಿರ್ತಾರೆ, ಆದ್ರಿಂದ ಅವ್ರ ಧ್ವನಿ ಜಾಸ್ತಿ ಕೇಳ್ತಾ ಬರುತ್ತೆ. ಇಡೀ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿರುವಂಥ ರೈತರಿಗೆ ಸಹಾಯ ಆಗುವಂಥ ಕಾನೂನು ಬಂದಿದ್ದಾರೆ, ನಾವು ಸುಮ್ಮನೆ ಕೂತಿದ್ದೀವಿ. ಕೇವಲ ಒಂದು 15-20 ಸಾವಿರ ಜನ ಇದರಿಂದ ಯಾರು ನುಕ್ಸಾನ್ ಆಗುತ್ತೆ ಅಂಥವ್ರು ಮಾತ್ರ ಸಂಘಟಿತರಾಗಿ ರಸ್ತೆಗಿಳಿದಿದ್ದಾರೆ, ಆದ್ರಿಂದ ಇಡೀ ದೇಶದಲ್ಲಿ ಗಲಾಟೆ ನಡೀತಾ ಇದೆ. ನಾವಿವತ್ತು ಮಾಡಬೇಕಾಗಿರೋದು ಏನು ಅಂತಂದರೆ, ಆಗಲೇ ಸಚಿವರು ಹೇಳಿದಾಗೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಈ ಒಂದು ರೈತ ಪರವಾಗಿರುವಂಥ ಕಾನೂನಿನ ಪರವಾಗಿ ನಮ್ಮ ಧ್ವನಿ ಎತ್ತಬೇಕು. ಇಷ್ಟು ವರ್ಷಗಳ ಕಾಲ ಈ ದೇಶದ ರೈತನನ್ನ ಸರ್ಕಾರದ ಮೇಲೆ ಅವಲಂಬಿತನಾಗಿ ಮಾಡಿ ನೀನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇರೋ. ನಿನಗೆ 5 ವರ್ಷಕ್ಕೊಂದ್ಸತಿ ಸರ್ಕಾರದ ಎಲೆಕ್ಷನ್ ಬಂದಾಗ ನಾವು ನಿನಗೆ ಸಾಲ ಮನ್ನಾ ಮಾಡುವಂಥ ನಾಟಕ ಮಾಡ್ತೀವಿ, ನೀನು ತಿರ್ಗಾ ಸಾಲ ಮಾಡು, ನೀನು ತಿರ್ಗಾ ಇನ್ನೊಬ್ಬರ ಹತ್ರ ಹೋಗು, ಇದೇ ರೀತಿ ಕಷ್ಟಪಡ್ತಾ ಇರೋ. ಒಂದು ಪ್ರತಿ ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಇಷ್ಟು ರೈತರ ಆತ್ಮಹತ್ಯೆ ಆಯಿತು ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ಕೊಟ್ಟು ನಾವು ಜೊತೆ ಕಣ್ಣೀರು ಹಾಕಿ ನಾವು ಇದರಿಂದ ನಾಟಕ ಮಾಡ್ಕೊಂಡು ಎಲೆಕ್ಷನ್ ನಮ್ಮ ಕಾಳು ಬೇಯಿಸ್ಕೊಳ್ತೀವಿ. ಇದೇ ಒಂದು ನಾಟಕ ಏನಿಷ್ಟು ವರ್ಷ ನಡೀತಾ ಇತ್ತು, ಆ ನಾಟಕ ಇವತ್ತು ನರೇಂದ್ರ ಮೋದಿಯ ಭಾರತದಲ್ಲಿ ಇವತ್ತು ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ರೈತ ಬಂಧುಗಳ ಜೊತೆಗೆ ನಿಂತ್ಕೊಳ್ಬೇಕಾಗಿದೆ. ಇದನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಈ ಇಡೀ ಕಾರ್ಯಕ್ರಮವನ್ನು ನಾವು ಕೇವಲ 2 ದಿವಸಗಳಲ್ಲಿ ಸಂಘಟಿಸಿದ್ದು. ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕರ್ನಾಟಕದ 100 ಕಡೆ ಈ ಒಂದು ಕಾರ್ಯಕ್ರಮವನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ನಮ್ಮ ರೈತಾಪಿ ಬಂಧುಗಳು ಈ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಕೃಷಿ ಕಾನೂನುಗಳ ಒಂದು ಸುಧಾರಣೆಯ ಬಗ್ಗೆ ಇಂಥ ಒಂದು ಮನೋಜ್ಞವಾಗಿರುವಂಥ ಚರ್ಚೆ ಇವತ್ತು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ. ಅದನ್ನು ಅನುವು ಮಾಡಿಕೊಟ್ಟಂಥ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರಿಗೆ, ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ನರೇಂದ್ರ ಮೋದಿಯವರ ಜೊತೆಗೆ ಅವರು ತೆಗೆದುಕೊಂಡು ಬಂದಿರುವಂಥ ಒಂದು ಸುಧಾರಣೆಯ ಜೊತೆಗೆ ಇಡೀ ದೇಶ ಟೊಂಕ ಕಟ್ಟಿ ನಿಂತಿದೆ. ಬಡ ರೈತ ಅನ್ನುವಂಥ, ಕಗ್ಗತ್ತಲೆಯಲ್ಲಿರುವಂಥ ರೈತ ಅಂತ, ಅನಕ್ಷರಸ್ಥ ರೈತ ಅಂತ ಹೇಳಿ ಸರ್ಕಾರದ ಮೇಲೆ ಪರಾವಲಂಬಿಯಾಗಿರುವಂಥ ರೈತ ಅನ್ನುವಂಥ ಹಣೆಪಟ್ಟಿಯನ್ನು ಕಳಚಿ ಆತ್ಮನಿರ್ಭರ ಭಾರತದಲ್ಲಿ ಸ್ವಾವಲಂಬಿ ಸ್ವಾಭಿಮಾನಿ ರೈತನನ್ನು ನಿರ್ಮಾಣ ಮಾಡುವಂಥ ಈ ಕಾನೂನುಗಳಿಗೆ ನಾವೆಲ್ಲರೂ ಕೂಡ ನಮ್ಮ ಸಂಪೂರ್ಣ ಸಮರ್ಥನೆಯನ್ನು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.